ಮನೇಲಿದ್ದಾನಾ? ಅವನಿದ್ದಾನೆ. ಅವನಿಗೆ ಕಾಲ್ ಮಾಡ್ಬೋದಾಗಿತ್ತಲ್ವಾ? ಆರ್ತಿ ಅಮ್ಮ, ನಾನು ಆಗ್ಲಿಂದನೂ ಫೋನ್ ಮಾಡ್ತಾನೆ ಇದ್ದೀನಿ. ಅವ್ನ ಫೋನ್ ಬಿಸಿ ಬರ್ತಿದೆ. ಅಜ್ಜಿ, ಯಾಕೆ ಇನ್ನೂ ನೀವು ಇಲ್ಲೇ ಕೂತಿದ್ದೀರಾ? ಬನ್ನಿ 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 ಬನ್ನಿ. ಅಜ್ಜಿ, ಏನಾಯ್ತು ಅಜ್ಜಿ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಒಂದು ಕೆಲಸ ಮಾಡು, ನೀನೊಬ್ಳೆ ಹೋಗಿ ಹೇಳ್ಕೊಂಬಂದ್ಬಿಡು. ನಾನು ಶಕ್ಕುನ್ ಕರೆದು ಒಂದು ಸ್ವಲ್ಪ ಮಸಾಜ್ ಮಾಡಿಸ್ಕೋತೀನಮ್ಮ. ನಿನಗೂ ಆರ್ತಿಗೂ ಆದಿಗೂ ಏನೇನು ಸಂಬಂಧ ಅಂತ ಕಂಡಿಡಿತೀನಿ ನಾನು. ಹಾಂ, ನನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಭಯನಾ? ನಿನ್ನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ನನಗೆ? ಮದುವೆ ಆಗ್ತೀಯ ನನ್ನ? ಎಷ್ಟು ಒಳ್ಳೆಯವರು ಡ್ಯಾಡ್. 20 ವರ್ಷ ನಿಮ್ಮ ಪ್ರೀತಿನ ಕಳ್ಕೊಂಡ್ಬಿಟ್ನಲ್ಲ. ನಿಮಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ. ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಾನು ನಿಮ್ಮನ್ನ ದ್ವೇಷಿಸ್ತಿದ್ದೆ. ಐ ಆಮ್ ಸಾರಿ ಡ್ಯಾಡ್. ಏನು ವಿಷಯ? ಇವತ್ತು ನಿನ್ನ ಮುಖದಲ್ಲಿ ಇಷ್ಟೊಂದು ನಗು ಕಾಣಿಸ್ತಾ ಇದೆ. ನನ್ನ ಮದುವೆ ಫಿಕ್ಸ್ ಆಯ್ತಮ್ಮ. ವಾವ್, ಕಂಗ್ರಾಟ್ಸ್. ಮನೆಗೆ ಯಾರು ಬಂದಿಲ್ವಾ? ನೀನು ಒಬ್ಳೆ ಬಂದಿದ್ಯಾ? ಅಮ್ಮ, ಅದು ಅಜ್ಜಿ ಬರಬೇಕು ಅಂತ ಇದ್ರು. ಅವ್ರು ಇಲ್ಲಿಗೆ ಬರೋ ಅವಸರದಲ್ಲಿ ಬಿದ್ದುಬಿಟ್ರು. ಸೂಸೈಡ್? ಏಟಾಗಿಲ್ಲ ತಾನೆ? ಇಲ್ಲಮ್ಮ, ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಅದು ಬೇರೆ ಅವ್ರ ಕಣ್ಣು ಕಾಣಿಸಲ್ಲ. ನನ್ನ ಮದುವೆ ಸಿದ್ಧತೆನೆಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರಲ್ಲ. ಡ್ಯಾಡ್ ಬೇರೆ ಊರಲ್ಲಿಲ್ವಲ್ಲ, ಅದಕ್ಕೆ. ಹೌದಾ? ನಿಮ್ಮ ಡ್ಯಾಡ್ ಊರಲ್ಲಿಲ್ವಾ? ಇಲ್ಲಮ್ಮ, ಬಿಸ್ನೆಸ್ ಮೇಲೆ ದುಬೈಗೆ ಹೋಗಿದ್ದಾರೆ. ಅದು ಅಲ್ಲದೆ ನನ್ನ ಮದುವೆಗೆ ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಇದೇನು ಜಾಸ್, ಮಗಳು ಮದುವೆ ಇಟ್ಕೊಂಡು ತಂದೆ ಬರದೇ ಇದ್ರೆ ಹೇಗೆ ಹೇಳು? ಇಂಥ ಸಮಯದಲ್ಲಿ ಅವರೇ ಇರಬೇಕು. ಪಾಪ ಕಣ್ ಕಾಣ್ದಿರೋ ಅಜ್ಜಿ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ? ನನಗೀಗ ಅದೇ ಚಿಂತೆ ಆಗ್ತಾ ಇರೋದಮ್ಮ. ನನ್ನ ಮದುವೆಗೆ ಡ್ಯಾಡ್ ಬರಲ್ಲ. ನನಗೆ ಮೊದಲೇ ಅಮ್ಮನೂ ಇಲ್ಲ. ಅದಕ್ಕೆ ನೀವು ಅಂಕಲ್ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡಿಕೊಡ್ಬೇಕು ಪ್ಲೀಸ್. ಖಂಡಿತ ನಿನ್ನ ಮದುವೆನ ನಾನು ಸೂರ್ಯವರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮಾಡ್ತೀವಿ. ಆದರೆ ನಿನ್ನ ಮದುವೆಗೆ ನಿಮ್ಮ ತಂದೆ ಇದ್ದರೆ ಒಳ್ಳೆಯದು. ನಾವಿದ್ರೂ ಅವ್ರು ಇದ್ದಾಗಲ್ಲ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಆರ್ತಿ ಅಮ್ಮ. ನಿಮ್ಮ ತಂದೆ ಹೆಸರೇನು? ಏನಿದು? ಆರ್ತಿ ಜಾಸ್ಮಿನ್ನ ನಿನ್ನ ತಂದೆ ಹೆಸರೇನು ಅಂತ ಕೇಳ್ತಿದ್ದಾಳೆ. ಜಾಸ್ಮಿನ್ ಶಶಾಂಕ್ ಮಗಳು ಅಂತ ಗೊತ್ತೇ ಇಲ್ಲ ಅಂದಂಗಾಯ್ತು. ನಮ್ಮ ತಂದೆ ಹೆಸರು ಅರ್ಜೆಂಟಾಗಿ ಮಾತಾಡಬೇಕು, ಬಾ. ಏ ಆದಿ, ಒಂದು ನಿಮಿಷ ಇರು. ಜಾಸ್, ನೀನು ಮದುವೆ ಆಗ್ತಿರೋ ವಿಷಯನ ಸ್ವಾತಿಗೆ ಹೇಳೋದನ್ನ ಮರಿಬೇಡ. ಅವಳು ತುಂಬ ಸಂತೋಷ ಪಡ್ತಾಳೆ. ಹೇಳ್ತಾಳೆ ಬಿಡಮ್ಮ. ಜಾಸ್ಮಿನ್ ಶಶಾಂಕ್ ಹೆಸರು ಹೇಳಲಿಲ್ಲ. ಹೇಳಿದರೆ ಆರ್ತಿಗೆ ವಿಷಯ ಗೊತ್ತಾಗಿ ಹೇಗೆ ರಿಯಾಕ್ಟ್ ಮಾಡ್ತಿದ್ಲೋ ಏನೋ. ತುಂಬ ಒಳ್ಳೆ ಹುಡುಗಿ, ಮನ್ಸಲ್ಲಿ ಕಲ್ಮಶ ಅನ್ನೋದೇ ಇಲ್ಲ. ಮದುವೆ ಆಗ್ತಾ ಇದ್ದಾಳೆ. ಒಂದು ಕಡೆ ತಾಯಿ ಇಲ್ಲ, ತಂದೆ ಇದ್ರು ಮದುವೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ತಂದೆನೋ ಯಾದಿನೋ ತಂದೆ ಹೆಸರು ಹೇಳೋಕ್ಕೂ ಬಿಡಲಿಲ್ಲ. ಕೋತಿ ಹೇಳ್ಕೊಳೋದ. ಗುಡ್, ವೆರಿ ಗುಡ್ ಶಶಾಂಕ್. ಅಲ್ಲಿದ್ಕೊಂಡೆ ನೀನು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ಯಾ ಕಣೋ. ನಿನ್ನ ಎಷ್ಟು ಹೊಗಳಿದ್ರು ಸಾಲದು. ಅಮ್ಮ, ಏನಾಯ್ತು? ಯಾಕೆ ನಗ್ತಿದ್ದೀರಾ? ಗೆದ್ದೆ ಕಣೆ, ನಾನು ಗೆದ್ದೆ.
ಇನ್ಮೇಲೆ ನೋಡ್ತಾ ಇರು ನನ್ನ ಆಟ ಹೇಗಿರುತ್ತೆ ಅಂತ. ಹಾ ಆಟ ನೀನ್ ಏನು ಹೇಳ್ತಿದ್ರು ನಂಗೆ ಅರ್ಥನೇ ಆಗ್ತಿಲ್ಲಮ್ಮ. ಹೇಳ್ತೀನಿ ಕೇಳಿಸ್ಕೊ. ಆ ಹುಡುಗನು ಇವ್ರ ಮಗನೇ, ಈ ಹುಡುಗಿಗೆ ಅಪ್ಪನೂ ಅವರೇನೆ. ಆದ್ರೆ ಅವ್ರಿಗೆ ಇವ್ರಿಗೊಬ್ರು ಮಗಳಿದಾಳೆ ಅಂತ ಗೊತ್ತಿಲ್ಲ. ನಂಗೇನು ಅರ್ಥ ಆಗ್ತಿಲ್ಲ. ನನ್ನ ಭಾಷೆ ನಿನಗೆ ಅರ್ಥ ಆಗದಿದ್ಮೇಲೆ ನನ್ನ ಪ್ಲಾನು ನಿನಗೆ ಅರ್ಥ ಆಗಲ್ಲ. ಸರಿಯಾದ ರೀತಿ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಇವ್ರಿಗೆ ಅವ್ರ ಅಪ್ಪ, ಅವ್ರಿಗೆ ಇವ್ರ ಮಗಳು, ಅದು ಅವ್ರಿಗೆ ಗೊತ್ತಿಲ್ಲ, ಇದು ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಅರ್ಥ ಆಗುತ್ತಮ್ಮ? ಅದೆಲ್ಲ ನಿನಗೆ ಅರ್ಥ ಆಗೋ ಹಾಗಿದ್ರೆ ನಾನು ಯಾಕೆ ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾಗಿತ್ತು? ನೋಡು, ಮದುವೆ ಅರೇಂಜ್ಮೆಂಟ್ ಎಲ್ಲ ನೀನು ನೋಡ್ಕೊ. ಆ ಚಕ್ರಿ ಹೇಗೆ ಮದುವೆ ಆಗಲ್ಲ ಅಂತ ನಾನು ನೋಡ್ತೀನಿ. ಅಂದ್ರೆ ಆ ಕಿರಾತಕನ ಜೊತೆ ಜಾಸ್ಮಿನ್ ಮದುವೆ ಮಾಡ್ತೀರಾ? ಈ ಮದುವೆ ನಾಟಕ ಆಡ್ತಿರೋದು ಆ ಚಕ್ರಿ ಮುಖವಾಡನ ಕಳ್ಸೋದಕ್ಕಲ್ವಾ? ನಿನ್ನ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕೋದಿಲ್ಲ. ಜಾಸ್ಮಿನ್ ಮದುವೆ ಆಗೋವರೆಗೂ ನೀನು ಕಾಯಲೇಬೇಕು. ಹಾಯ್ ಸ್ವಾತಿ. ಹಾಯ್ ಜಾಸ್ಮಿನ್, ಯಾವಾಗ ಬಂದೆ? ಹೇಗಿದ್ಯಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನು ನಿಂಗೊಂದು ಗುಡ್ ನ್ಯೂಸ್ ಹೇಳಬೇಕು. ಏನು, ನಿನ್ನ ಮದುವೆ ಸೆಟ್ ಆಯ್ತಾ? ಅರೆ, ನಿಂಗೆ ಹೇಗೆ ಗೊತ್ತಾಯ್ತು? ಓ, ನಾನು ಆರ್ತಿ ಅಮ್ಮನ ಹತ್ರ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ಯಾ? ಇಲ್ಲಪ್ಪ, ನಿನ್ನ ಮುಖದಲ್ಲಿರೋ ಖುಷಿ ಹಾಗೆ ಏನೋ ಗುಡ್ ನ್ಯೂಸ್ ಅಂದಲ್ಲ, ಹಾಗೆ ಗೆಸ್ ಮಾಡಿದೆ ಅಷ್ಟೇ. ಎನಿವೇಸ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ. ಸ್ವಾತಿ, ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು, ಮಾಡ್ತೀಯಾ? ಅದೇನು ಹೇಳು ಜಾಸ್ಮಿನ್, ನಿನಗಿಲ್ಲ ಅಂತೀನಾ? ಖಂಡಿತ ಮಾಡ್ತೀನಿ. ಅದು ನಾನು ಶಾಪಿಂಗ್ ಹೋಗೋವಾಗ ನೀನು ನನ್ನ ಜೊತೆ ಶಾಪಿಂಗ್ ಬರಬೇಕು. ಯಾಕಂದರೆ ಇಲ್ಲಿ ಅಷ್ಟೊಂದಾಗಿ ನಂಗೆ ಶಾಪಿಂಗ್ ಬಗ್ಗೆ ಗೊತ್ತಿಲ್ಲ. ಅಷ್ಟೇ ತಾನೇ? ಖಂಡಿತ ಬರ್ತೀನಿ. ನಿನ್ನ ಮದ್ವೆಗೆ ಬೇಕಾಗಿರೋ ಸೀರೆ, ಜ್ಯುವೆಲ್ಸ್ ಎಲ್ಲ ನಾನೇ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಏನು ಬೇಕಾಗಿಲ್ಲ. ಹಾಯ್ ಜಾಸ್ಮಿನ್. ನಿರೋಷಾ. ಸ್ವಾತಿಗೆ ಶಾಪಿಂಗ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಿನ್ನ ಮದುವೆ ಮುಗಿಯೋವರೆಗೂ ನಾನು ನಿನ್ನ ಜೊತೆ ಇರ್ತೀನಿ. ಶಾಪಿಂಗಿಂದ ಹಿಡಿದು ನಿನ್ನನ್ನು ನಿನ್ನ ಗಂಡನ ಮನೆಗೆ ಕಳಿಸೋವರೆಗೂ, ನಿನ್ನ ಬಾನಂತನ ಮುಗಿಯೋವರೆಗೂ ನಿನ್ನ ಜವಾಬ್ದಾರಿ ನಂದು. ಸೊ ಸ್ವಾತಿ, ನೀನು ಜಾಸ್ಮಿನ್ ಜೊತೆ ಶಾಪಿಂಗ್ ಹೋಗಬೇಕಾಗಿಲ್ಲ, ನಾನು ಹೋಗ್ತೀನಿ. ನನಗೆ ಶಾಪಿಂಗ್ ಬಗ್ಗೆ ಚೆನ್ನಾಗೇ ಗೊತ್ತು. ಅದೇನೋ ಹೇಳ್ದಲ್ಲ, ಬಾಣಂತನ ಮಾಡ್ತೀನಿ ಅಂತ, ಅದನ್ನ ಬೇಕಾದ್ರೆ ನೀನೇ ಮಾಡ್ಕೋ, ಸರಿನಾ? ಹಲೋ ಸ್ವಾತಿ ಮೇಡಮ್, ನಿನಗೆ ಜಾಸ್ಮಿನ್ನು ಬರೀ ಫ್ರೆಂಡ್ ಆಗಬೇಕಷ್ಟೇ. ಆದರೆ ನನಗೆ ಇವರು ಒಂಥರ ರಿಲೇಟಿವ್ ಆಗಬೇಕು. ಅಂದರೆ ಅತ್ತಿಗೆ ನಾದ್ನಿ ಸಂಬಂಧ. ಏನು ಹೇಳ್ತಾ ಇದ್ದೀರಾ ನಿರುಷಾ ಅವರೇ ನೀವು? ಏನಿಲ್ಲ ಜಾಸ್ಮಿನ್, ಇತ್ತೀಚೆಗೆ ನಿರುಷಾಗೆ ಇಲ್ಲದೇ ಇರೋ ಸಂಬಂಧಗಳನ್ನ ಹುಟ್ಟಿಸ್ಕೊಳ್ಳೋ ಅಭ್ಯಾಸ ಆಗಿದೆ. ಅದಕ್ಕೆ ಇಷ್ಟು ದಿನ ಇಲ್ಲದೆ ಇರೋ ಅಕ್ಕೇನಾದ್ನಿ ಸಂಬಂಧ ಇಟ್ಕೊಂಡು ನಿನ್ನ ಜೊತೆ ಶಾಪಿಂಗ್ ಬರೋ ತಯಾರಿ ಮಾಡಿದ್ದಾಳೆ. ಯಾಕೆ ಹೇಳಿ? ನಾನು ನಿಮ್ಮ ಜೊತೆ ಶಾಪಿಂಗ್ ಬರಬಾರ್ದು ಅಂತ. ಸ್ವಾತಿ ಬೇಬಿ, ಆದಿತ್ಯನ್ಗೆ ನಾನು ಹೆಂಡತಿ ಆಗ್ತೀನಿ ಅಂದಮೇಲೆ ಆದಿತ್ಯನ ತಂಗಿ ಜಾಸ್ಮಿನ್ ನನಗೆ ಏನಾಗ್ತಾಳೆ? ನಾದ್ನಿ ಆಗ್ತಾಳಲ್ವಾ? ಈಗ ಹೇಳು, ಈ ಸಂಬಂಧ ನಾನೇ ಹುಟ್ಟಿಸ್ಕೊಂಡಿರೋದ ಅಥವಾ ಅದಾಗೆ ಬಂದಿರೋ ಸಂಬಂಧನ? ಯೋಚನೆ ಮಾಡು ಪುಟ. ಸ್ವಾತಿ, ನಿರುಷಾ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ನಿರುಷಾ ಅವರೇ, ನಾನು ನಿಮ್ಮನ್ನ ಇನ್ಮೇಲಿಂದ ಅತ್ತಿಗೆ ಅಂತ ಕರಿತೀನಿ, ಓಕೆನಾ? ನೀನು ಏನಾದರೂ ಕರಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಶಾಪಿಂಗಿಗೆ ಮಾತ್ರ ನೀನು ನನ್ನನ್ನೇ ಕರ್ಕೊಂಡು ಹೋಗಬೇಕು, ಓಕೆನಾ? ಜಾಸ್ಮಿನ್, ನೀವು ಮೊದಲು ಕರೆದಿದ್ದು ನಾನೇ ನಿಮ್ಮ ಜೊತೆ ಬರ್ತೀನಿ. ಸ್ವಾತಿ, ನಾನು ಹೇಳಿದ್ನಲ್ಲಮ್ಮ, ನಾನು ಹೋಗ್ತೀನಿ, ನೀನು ಬೇಡ. ಏನು ಬೇಕಾಗಿಲ್ಲ, ನಾನೇ ಹೋಗ್ತೀನಿ ಅಂತ ಹೇಳ್ತಿದ್ದೀನಲ್ವಾ? ಅವಳ ಜೊತೆ ಯಾರು ಹೋಗಬೇಕಾಗಿಲ್ಲ. ಮದುವೆ ಶಾಪಿಂಗ್ ಅಂದರೆ ಹುಡುಗಾಟಿಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಅದ್ರ ಬಗ್ಗೆ ನಿಮಗೆ ನಾಲೆಡ್ಜೇ ಇಲ್ಲ. ಯಾವ ರೀತಿ ಸ್ಯಾರಿ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಒಡವೆಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ. ಜಾಸ್, ನಿನ್ನ ಜೊತೆ ಶಾಪಿಂಗ್ ನಾನು ಬರ್ತೀನಿ, ಯು ಡೋಂಟ್ ವೆರಿ. ಥ್ಯಾಂಕ್ ಯು ಸೋ ಮಚ್ ಮಾ. ಬಾ.
ಹಾಯ್ ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಇದ್ದಕ್ಕಿದ್ದಾಗ ಇಲ್ಲಿ ಏನು ವಿಶೇಷ? ಸೂರ್ಯ ಅವರೇ, ಅವಳ ಮದುವೆ ಫಿಕ್ಸ್ ಆಗಿದೆ. ಹೌದಾ? ಕಂಗ್ರಾಟ್ಸ್. ಥ್ಯಾಂಕ್ಸ್ ಅಂಕಲ್. ನೀವು ತಪ್ಪದೆ ನನ್ನ ಮದುವೆಗೆ ಬರಬೇಕು. ಖಂಡಿತ ಬರ್ತೀನಿ. ಇದೇನು ಮದುವೆ ಕರೆಯೋದಕ್ಕೆ ಒಬ್ಬಳೇ ಬಂದಿದೆಯಲ್ಲ, ಹಿರಿಯರನ್ನಾರು ಕರ್ಕೊಂಬಂದಿಲ್ವಾ? ಯಾಕೆ ಜಾಸ್ಮಿನ್, ಕಣ್ಣಲ್ಲಿ ನೀರು? ನಾನೇನಾದರೂ ತಪ್ಪಾಗಿ ಮಾತಾಡಿದ್ನ? ಹಾಗೆ ಮಾತಾಡಿದರೆ ರಿಯಲಿ ಸಾರಿ. ಪರವಾಗಿಲ್ಲ ಅಂಕಲ್, ನೀವು ಹೇಳೋದ್ರಲ್ಲಿ ಸತ್ಯ ಇದೆ. ಆದರೆ ನನಗೆ ಆ ಅದೃಷ್ಟ ಇಲ್ಲ. ಅಂದರೆ ಏನು ಹೇಳ್ತಿದ್ಯಾ? ನಮ್ಮ ಡ್ಯಾಡ್ಗೆ ನನಗಿಂತ ಅವ್ರ ಬಿಸ್ನೆಸ್ಸೇ ಹೆಚ್ಚು. ಅವರೇ ನಿಂತು ನನ್ನ ಮದುವೆನ ಮಾಡಬೇಕಾಗಿತ್ತು. ಆದರೆ ಅದ್ರ ಬದಲಾಗಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಾರೆ. ಅಜ್ಜಿಗೆ ಬೇರೆ ಕಣ್ಣು ಕಾಣಿಸಲ್ಲ. ಅವರೇ ನನ್ನ ಮದುವೆ ಜವಾಬ್ದಾರಿನೆಲ್ಲ ಹೊತ್ಕೊಂಡಿದ್ದಾರೆ. ದುರಾದೃಷ್ಟ ಅಂದರೆ ನನ್ನ ಮದುವೆಗೆ ನಮ್ಮ ಡ್ಯಾಡ್ನ ನಾನೇ ಇನ್ವೈಟ್ ಮಾಡೋ ಪರಿಸ್ಥಿತಿ ಬಂದಿದೆ. ನಾನು ಕೇಳಬಾರ್ದನ್ನು ಕೇಳಿ ನಿನ್ನ ಮನಸ್ಸಿಗೆ ನೋವು ಮಾಡಿಬಿಟ್ಟೆ. ಸಾರಿ. ಇಂಥ ಒಳ್ಳೆ ಮಗಳಿದ್ದಾಳೆ. ಅವಳ ಮದುವೆನ ಮಾಡೋದು ಬಿಟ್ಬಿಟ್ಟು ದುಬೈ ಹೋಗಿ ಕೂತ್ಕೊಂಡಿದ್ದಾರೆ. ಮಕ್ಕಳ ಬಗ್ಗೆ ಕೇರೇ ಇಲ್ಲ. ಅವ್ರಿಗೆಲ್ಲ ದುಡ್ಡೇ ಜೀವನ ಅಂತ ಅನ್ಸ್ಬಿಡುತ್ತಲ್ವಾ? ಏನು ಮಾಡೋಕ್ಕಾಗಲ್ಲ, ಕೆಲವರು ಹಾಗೆ. ನಿಮ್ಮ ತಂದೆ ಏನು ಬಿಸ್ನೆಸ್ ಮಾಡ್ತಾರೆ? ಅವರು ಒಂದು ಬಿಸ್ನೆಸ್ ಮಾಡಲ್ಲ. ಇಂಪೋರ್ಟ್, ಎಕ್ಸ್ಪೋರ್ಟ್ಸ್, ರಿಯಲ್ ಎಸ್ಟೇಟ್, ಡೆವಲಪರ್ಸ್, ಇನ್ನೂ ಏನೇನೋ ಮಾಡ್ತಾರೆ. ಅವ್ರ ಹೆಸರು? ನಮ್ಮ ತಂದೆ ಹೆಸರು ಜಾಸ್, ಒಂದು ನಿಮಿಷ ಬಾ. ಯಾಕೋ ಐಡಿ? ಇಟ್ಸ್ ಅ ಸರ್ಪ್ರೈಸ್. ಬಾ, ಹೇಳ್ತೀನಿ ಬಾ. ಸಂಜಣ, ನೋಡು ಜಾಸ್, ನಿನ್ಗೋಸ್ಕರ ನಾನು ಏನು ಮಾಡಿದ್ದೀನಿ ಅಂತ. ಏನು ಮಾಡಿದ್ಯಪ್ಪ? ಸ್ಪೆಷಲ್ ಪಾಯಸ. ನೋಡು ಜಾಸ್, ನನ್ನ ಮಗ ನಿನಗೋಸ್ಕರ ಪಾಯಸ ಮಾಡಿದ್ದಾನೆ. ನಿನಗೊಂದು ವಿಷಯ ಗೊತ್ತಾ? ಲೈಫ್ನಲ್ಲಿ ಅಡುಗೆ ಮನೆ ಕಾಲಿಟ್ಟವನಲ್ಲ ಅವನು. ಅದೇ ನಾನು ನಿರೋಷಿಗೆ ಹೇಳ್ತೀನಿ, ಆದಿತ್ಯ ಅಡುಗೆ ಮಾಡೋದಕ್ಕೆ ಕಲ್ತಿದ್ದಾನೆ. ಇನ್ನು ಮುಂದೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಹೇಳು, ನೀನು ಆರಾಮಾಗಿರು ಅಂತ. ಓಹೋ, ಏನ ಅಡುಗೆ ಬಟ್ಟನಾ? ನೋಡು ಜಾಸ್, ಮಗನಿಗೆ ತಾಯಿಯ ಶತ್ರು. ನನ್ನೇನು ಇಲ್ಲೇ ಫಿಕ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ಯಾ? ಈ ತಮಾಷೆ ಮಾಡಿದೆ ಕಣೋ. ಈ ತಮಾಷೆ ಆದರೂ ಮಾಡು, ಸೀರಿಯಸ್ ಆಗಿ ಹೇಳು, ಜೋಕಾಗಿ ಹೇಳು, ನಾನು ತಲೆಯನ್ನೇ ಕೆಡ್ಸ್ಕೊಳಲ್ಲ. ನಾನು ಇದನ್ನ ಕಷ್ಟಪಟ್ಟು ಮಾಡಿರೋದು ಇಬ್ಬರಿಗೋಸ್ಕರ. ಒಂದು ನನ್ನ ತಂಗಿಗೆ, ಇನ್ನೊಂದು ಸೂರ್ಯ ಅವ್ರಿಗ. ನಿನಗೋಸ್ಕರ ಅಮ್ಮ. ಜಾಸ್ತಿ ತಗೋ. ಹೇ ಲೂಸ್, ಯಾಕೆ ಹೇಳ್ತಿದ್ಯಾ? ಪಾಯಸ ಇಷ್ಟ ಅಲ್ಲ ಅಂದ್ರೆ ಹೇಳು, ಪಿಜ್ಜಾ ಮಾಡೋದು ಕಲಿತು ಮಾಡ್ಕೊಡ್ತೀನಿ. ಇದುವರೆಗೂ ನನಗೆ ಅಂತ ಪಾಯಸ ಮಾಡಿಕೊಟ್ಟಿರೋರು ಯಾರೂ ಇಲ್ಲ. ಯಾರಿಗೋ ಮಾಡಿರೋದ್ರಲ್ಲಿ ನನಗೋಷ್ಟು ಪಾಲು. ಅಥವಾ ನನಗೆ ಬೇಕು ಅಂದಾಗ ನೀರಿಗೆ ಬೆಲ್ಲನೋ ಸಕ್ಕರೆನೋ ಹಾಕಿ ಕಲ್ಸ್ಕೊಂಡು ಕುಡಿತಾ ಇದ್ದೆ. ಆದರೆ ನನಗೆ ಅಂತ ಮಾಡಿಕೊಟ್ಟಿರೋದು ನೀನೇ ಕಣೋ ಆಡಿ. ಓ ಮೈ ಗಾಡ್ ಮಮ್ಮಿ, ಶಿ ಇಸ್ ಗೆಟಿಂಗ್ ಎಮೋಷನಲ್. ಜಾಸ್, ಫಸ್ಟು ಕಣ್ಣೀರು ಒರೆಸ್ಕೋ. ಲೇಟ್ ಆದರೆ ನನಗೂ ಕಣ್ಣೀರು ಬರುತ್ತೆ. ನೀನು ಯಾಕೋ ಕಣ್ಣೀರು ಹಾಕ್ತೀಯಾ? ನೀನು ನನ್ನ ತಂಗಿ ಸಾಕ್ಷಿನ ತುಂಬ ನೆನಪು ಮಾಡ್ತೀಯ ಕಣೆ. ಇದು ನಮ್ಮ ಅಣ್ಣ ಆದಿತ್ಯಂಗೋಸ್ಕರ 20 ವರ್ಷಗಳಿಂದ ಕೂಡಿಟ್ಟಿದ್ರ ರಾಖಿ. ಇದು ನಿಮಗೆ ಕಟ್ಲಾ?
ಹೌದು ಜಾಸ್, ಆದಿತ್ಯ ಹೇಳ್ತಾ ಇರೋದು ಸರಿ. ನಿನ್ನ ನೋಡ್ದಾಗ್ಲಿಲ್ಲ ನನ್ನ ಮಗಳು ಸಾಕ್ಷಿ ನೆನಪಾಗುತ್ತೆ. ಥ್ಯಾಂಕ್ಸ್ ಮಾ, ನನ್ನನ್ನು ಮಗಳು ತಂಗಿ ಥರ ಭಾವಿಸಿದ್ದಕ್ಕೆ, ನಾನು ಮದುವೆ ಆಗ್ತಿರೋದ್ರ ಬಗ್ಗೆ ಸಂಭ್ರಮಿಸಿದ್ದಕ್ಕೆ. ನನ್ನ ಸಂತೋಷನ ಹಂಚ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದೆ. ನೀನು ಹಾಗೆಲ್ಲ ಅನ್ಕೋಬಾರ್ದು. ನಾವೆಲ್ಲರೂ ನಿನ್ನ ಜೊತೆಗೆ ಇದ್ದೀವಲ್ವಾ. ಇನ್ನೇನೇ ಇದ್ರು ನಾಚ್ಕೊಂಡು ಹಸ ಮಣೆ ಮೇಲೆ ಕೂತ್ಕೊಳ್ಳೋದ್ರ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡಬೇಕು, ಸರಿನಾ? ಅಮ್ಮ, ನಾನು ಒಬ್ಬಳೇ ಮದುವೆಗೆ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಅಂಕಲ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾರಲ್ವಾ? ಇಲ್ಲ ಕಣೆ, ಅವ್ರು ಯಾಕೆ ನಿನ್ನ ಮೇಲೆ ಬೇಜಾರು ಮಾಡ್ಕೋತಾರೆ? ಅವರಿಗೆ ನಿಮ್ಮ ಮನೆಯವ್ರ ಮದುವೆ ಕರೆಗೆ ಬರಲಿಲ್ಲ ಅನ್ನೋದೊಂದೇ ಬೇಸರ ಅಷ್ಟೇ. ನಿಮ್ಮ ಡ್ಯಾಡಿ ಆದರೂ ಬರ್ಬೋದಾಗಿತ್ತು. ಡ್ಯಾಡ್ ಇದ್ದಾರೆ, ಆದರೆ ಇದ್ರೂ ಇಲ್ದಿದ್ದಾಗೆ. ಅವ್ರಿಗೆ ಅವ್ರದೇ ಕನಸುಗಳು, ಅವ್ರ ಬದುಕಿನ ಅವಶ್ಯಕತೆಗಳೇ ಮುಗ್ದಿರಲ್ಲ. ಇಂಥವರೆಲ್ಲ ಯಾಕೆ ಮಕ್ಕಳು ಮಾಡ್ಕೊಳ್ತಾರೋ ಗೊತ್ತಿಲ್ಲ ಅಮ್ಮ. ಬಿಡು, ನಾವಿದೀವಲ್ವಾ, ನಾವು ನಿಂತು ನಿನ್ನ ಮದುವೆ ಮಾಡ್ತೀವಿ. ನನ್ನ ತಂಗಿ ಸಾಕ್ಷಿ ಮದುವೆ ಅಂತೂ ನಾವು ಅನ್ಕೊಂಡಾಗ ಮಾಡೋಕ್ಕಾಗಲಿಲ್ಲ. ಅವಳದು ಯಾವನು ಥರ್ಡ್ ರೇಟ್ ನನ್ನ ಮಗನ ಕಟ್ಕೊಂಡ್ಲು. ಆದಿ, ಈಗ ಯಾಕೆ ಅದ್ರ ಬಗ್ಗೆ ಮಾತು? ರಂಜಿತ್ ತುಂಬ ಒಳ್ಳೆಯವರು, ಅವ್ರ ಬಗ್ಗೆ ಯಾಕೆ ದ್ವೇಷ ಸಾಧಿಸ್ತೀಯಾ? ಅಮ್ಮ, ಈ ರಂಜಿತ್ ಅಂದ್ರೆ ಯಾರು? ನನ್ನ ತಂಗಿ ಸಾಕ್ಷಿ ಬಾಳನ್ನೇ ಹಾಳು ಮಾಡ್ದವನು. ಆದಿ, ಈಗ ಅದ್ರ ಬಗ್ಗೆ ಮಾತು ಬೇಡ ಅಂತ ಹೇಳಿದ್ನಲ್ವಾ? ಆರ್ಯ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಆರ್ಯ ನಿಮ್ಮನ್ನೇ ಕೇಳ್ತಾ ಇರೋದು. ಆರ್ಯ, ಅಳ್ತಾ ಇದ್ದೀರಾ? ಏನಾಯ್ತು ಆರ್ಯ? ಯಾರೇನಂದ್ರು? ಯಾರೋ ಏನೋ ಅಂದಿದ್ರೆ ಮನ್ಸಿಗೆ ಇಷ್ಟು ಕಾಡ್ತಿರ್ಲಿಲ್ಲ ಸ್ವಾತಿ. ಮಾತಾಡ್ದ ಚುಚ್ತಾರೆ. ಏನಾಯ್ತು ಇವಾಗ? ಅಮ್ಮಂಗೆ ನಾನೊಬ್ಬ ಇದ್ದೀನಿ ಅನ್ನೋದೇ ಮರ್ತೋಗಿದೆ. ನಾನು ಅವ್ರ ಮಗ, ಇನ್ನೂ ಆಡ್ಸಿದ್ದಾರೆ ಅನ್ನೋದು ನೆನಪೇ ಇಲ್ಲ ಅವ್ರಿಗೆ. ಹುಟ್ಟಿದ್ರೆ ಮೊದಲೇ ಮಗನಾಗ ಹುಟ್ಟಬೇಕು ಸ್ವಾತಿ. ಎರಡನೇವರು ಯಾವತ್ತಿದ್ರು ಎರಡನೇವ್ರೆ. ಪ್ಲೀಸ್ ಆರ್ಯ, ಮನ್ಸು ಹಾಳು ಮಾಡ್ಕೋಬೇಡಿ. ಅಮ್ಮ ಹಾಗೆಲ್ಲ ಅಂದ್ಕೊಂಡಿಲ್ಲ. ಏನ್ ಅನ್ಕೊಂಡಿದಾರಂತ ಮಕ್ಕಳು ಅದವ್ರಿಗೆ ಗೊತ್ತಾಗತ್ತೆ ಸ್ವಾತಿ. ಈ ಮನೇಲಿ ನನ್ನ ಅಸ್ತಿತ್ವನ ಇಲ್ಲ ಅನ್ನೋ ಹಾಗಾಗಿದೆ. ಆಚೆ ಹೋದ್ರೆ ಕಾಕಿ ಹಾಕೊಂಡಿರೋ ಗಟ್ಟಿ ಮನ್ಸೋನು, ಒಳಗ್ ಬಂದ್ರೆ ಸೋತೋಗ್ತೀನಿ ಸ್ವಾತಿ. ಬ್ಲಡಿ ಲೈಫ್. ನನ್ನ ಅಕ್ಕ, ಅವಳನ್ನು ನೆನಪಿಸ್ಕೊಳ್ತಿದ್ದಾರೆ. ಯಾರು? ಆದಿತ್ಯ. ಅವಳ ಜೊತೆ ಬೆಳಿಲಿಲ್ಲ, ಅವಳ ಭಾವನೆಗಳನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಬೆಳೆದ್ಮೇಲೆ ಯಾವಾಗ್ಲೂ ಬಂದು ತಾನು ತಂಗಿನ ತುಂಬಾ ಪ್ರೀತಿಸ್ತಿದ್ದೀನಿ ಅನ್ಕೊಂಡಿದ್ದಾನೆ. ನನ್ನ ಅಕ್ಕ ಜೊತೆ ಬೆಳ್ತಿರೋ ನಾನು ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅವಳ ಸ್ಥಾನಕ್ಕೆ ಬೇರೆ ಯಾರನ್ನೋ ತಂದು ಕೂರ್ಸಕ್ ಪ್ರಯತ್ನ ಪಡ್ತಿದ್ದಾನೆ. ಜಾಸ್ಮಿನ್ನ? ಯಾರಾದ್ರೂ ಆಗಿರ್ಲಿ, ನಮ್ಮ ಅಕ್ಕನ ಸ್ಥಾನನ
ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲ. ಆದಿತ್ಯ ಏನೇ ಹೇಳಿದ್ರು ಅಮ್ಮ ಅವನ ತಾಳಕ್ಕೆ ಕುಣಿತಾರೆ. ಅಮ್ಮಂಗಾದ್ರೂ ಬುದ್ಧಿ ಬೇಡವಾ? ಹೇಗಾಗಿ ಹೇಳಿದ್ರು ನಂಗಂತೂ ಅರ್ಥ ಆಗ್ತಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಅಮ್ಮಂಗೆ ನಾನಾಗ್ಲಿ, ಸಾಕ್ಷಿ ಆಗ್ಲಿ, ಕೊನೆಗೆ ಡ್ಯಾಡಿ ಆಗ್ಲಿ ಯಾರು ಮುಖ್ಯ ಆಗಲ್ಲ. ಅವ್ರಿಗೆ ಅವನೊಬ್ಬ ಇದ್ರೆ ಸಾಕು. ಆದಿತ್ಯನೂ ಅವ್ರಿಗೆ ಪ್ರಪಂಚ. ಬೆಳೆದ ಮಕ್ಕಳು ಎಲ್ಲರೂ ಅವ್ರವ್ರನ್ನ ನಿಭಾಯಿಸ್ಕೊಳಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಆದಿತ್ಯನ್ ಬೆಳೆದಿಲ್ವಾ? ಅವನೇನು ಹಸುಗೂಸ? ಅವನಿಗೆ ಪ್ರೀತಿದಾರೆ ಇರೀತಾರೆ, ನಮಗ ಯೋಗ್ಯತೆ ಇಲ್ವಾ? ಹೆತ್ತು ತಾಯೇ ತಾರತಮ್ಯ ಮಾಡ್ತಿದ್ದಾರೆ ಅಂದಮೇಲೆ ಮಕ್ಕಳು ಒಂದಾಗಿರೋದಕ್ಕೆ ಹೇಗೆ ಸಾಧ್ಯ?